ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂದೇಶ ಅಕಾಡೆಮಿ. ಸೊ ಇವತ್ತು ನಾವು KEA 708ಗೆ ಬೇಕಾಗುವಂತಹ ಜನರಲ್ ಇಂಗ್ಲೀಷ್ ರಿಲೇಟೆಡನ್ನ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಇದು 15 ಡೇಸ್ ಮ್ಯಾರಥಾನ್ ಸೀರೀಸ್ ನಾವೇನು ನಡೆಸ್ತಾ ಇದ್ದೀವಿ. ಕಂಪ್ಲೀಟ್ಲಿ ಫ್ರೀ. ನಿಮ್ಮ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಇದನ್ನು ಶೇರ್ ಮಾಡಿ. ಇದರ ಡೇ 5 ಇದಾಗಿರುತ್ತೆ. ಇದರಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಎಕ್ಸಾಮ್ ಓರಿಯೆಂಟೆಡ್ ವ್ಯೂವಿಂದ ಸಾಲ್ವ್ ಮಾಡ್ತಾ ಇದ್ದೀವಿ. ಆರ್ಟಿಕಲ್ಸ್, ಜೆಂಡರ್ಸ್ ಮತ್ತು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚಿನ ಪ್ರಶ್ನೆಗಳನ್ನು ಈ ಕ್ಲಾಸಲ್ಲಿ ಸಾಲ್ವ್ ಮಾಡ್ತೀವಿ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಸೊ ತಡ ಮಾಡದೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಪ್ರೀವಿಯಸ್ ಕ್ಲಾಸಿನ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ಸಲ್ಲಿ ತಿಳಿಸಿ. ಕರೆಕ್ಟ್ ಆ್ಯಕ್ಟಿವ್ ಅಥವಾ ಪ್ಯಾಸಿವ್ ವಾಯ್ಸನ್ನು ಡಾರ್ಕನ್ ಮಾಡಿ ಅಂತ. ಶಿ ಪಿಕ್ಡ್ ಅಪ್ ಹರ್ ಮೊಬೈಲ್. ಆಪ್ಷನ್ ಎ, ಹರ್ ಮೊಬೈಲ್ ವಾಸ್ ಪಿಕ್ಡ್ ಅಪ್ ಬೈ ಹರ್. ಆಪ್ಷನ್ ಬಿ, ಹರ್ ಮೊಬೈಲ್ ವಾಸ್ ಪಿಕ್ಡ್ ಅಪ್ ವಾಸ್ ಬೀಯಿಂಗ್ ಫಸ್ಟ್ ಒನ್ನು, ವಾಸ್ ಪಿಕ್ಡ್ ಅಪ್ ಸೆಕೆಂಡ್ ಒನ್ನು, ಹ್ಯಾಡ್ ಬೀನ್ ಥರ್ಡ್ ಒನ್ನು, ದ ಮೊಬೈಲ್ ಈಸ್ ಪಿಕ್ಡ್ ಅಪ್ ಬೈ ಹರ್. ಇದರ ರೈಟ್ ಆನ್ಸರನ್ನು ನೀವು ಕಮೆಂಟ್ಸಲ್ಲಿ ತಿಳಿಸಿ. ಮೊದಲನೆಯದಾಗಿ ಆರ್ಟಿಕಲ್ಸ್ ಇಂಗ್ಲೀಷ್ ಲ್ಯಾಂಗ್ವೇಜಿನ ಅಡಿಪಾಯ ಅಂತಲೇ ಹೇಳ್ಬೋದು. ಇದರ ಸ್ಟಾರ್ಟು, ಇಂಗ್ಲೀಷ್ ಲ್ಯಾಂಗ್ವೇಜಿನ ಸ್ಟಾರ್ಟು ಎ ಆ್ಯಂಡ್ ದ ಅಂತ ಏನು ಹೇಳ್ತೀವಿ, ಅದರ ಮುಂಚೆ ನೌನಿನ ಮುಂಚೆ ಪ್ರೊನೌನಿನ ಮುಂಚೆ ಬರುವಂಥದ್ದು ಇದು ಆರ್ಟಿಕಲ್ಸು. ಇದರ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ಮೊದಲನೆಯ ಪ್ರಶ್ನೆ, ಫಿಲ್ ಇನ್ ದ ಬ್ಲಾಂಕ್ಸ್ ಚೂಸಿಂಗ್ ದ ಅಪ್ರಾಪ್ರಿಯೇಟ್ ಆರ್ಟಿಕಲ್ಸ್ ಅಂತ ಹೇಳ್ತಾ ಇದ್ದಾರೆ. ಇಟ್ ಟುಕ್ ಡ್ಯಾಶ್ ಅವರ್ ಟು ರೀಚ್ ಬೆಂಗಳೂರು. ಆಲ್ದೋ ಎಚ್ ಅನ್ನುವುದು ಕಾನ್ಸನೆಂಟ್ ಆಗಿದ್ರು ಅವರ್ಗೆ ಒಂದು ವೊವೆಲ್ ಸೌಂಡ್ ಇದೆ ಅಂತ ಹೇಳ್ತೀವಿ. ಇದರ ತರ್ಕ ಬಹಳನೇ ಸಿಂಪಲ್ಲು. ಹೇಗೆ ಅಂದ್ರೆ, ಇದನ್ನ ನಾವು ಕನ್ನಡದಲ್ಲಿ ಬರೋದು ನೋಡಿದ್ರೆ ಅವರ್ ಅಂತ ಆಗತ್ತೆ. ಕರೆಕ್ಟ್. ಸೊ ಇದು ಕನ್ನಡದ ಅ ಇಂದ ಅದ್ರ ಒಳಗಡೆ ಬರ್ತಾ ಇರುವುದರಿಂದ ಇದನ್ನ ನಾವು ವೊವೆಲ್ ಸೌಂಡ್ ಅಂತ ನೋಡ್ಬೋದು. ಕಾಂಪ್ಲಿಕೇಟ್ ಮಾಡ್ಕೊಂಡ್ರೆ ತುಂಬಾನೇ ಡೀಪ್ ಆಗಿ ಹೋಗ್ಬೇಕಾಗಿದೆ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೀವು ಯಾವುದೇ ಒಂದು ವೊವೆಲ್ ಸೌಂಡ್, ಕಾನ್ಸನೆಂಟ್ ಸೌಂಡ್ ನೋಡ್ಬೇಕು ಅಂದ್ರೆ ಅದನ್ನ ನೀವು ಕನ್ನಡದಲ್ಲಿ ಬರೀರಿ. ಇಟ್ ಟುಕ್ ಡ್ಯಾಶ್ ಅವರ್ ಟು ರೀಚ್ ಬೆಂಗಳೂರು ಅಂತ ಇದ್ದಾಗ ಇದು ಆನ್ ಅವರ್ ಆಗುತ್ತೆ, ಎ ಅವರ್ ಆಗೋದಿಲ್ಲ. ಓಕೆ, ಮುಂದಿನ ಪ್ರಶ್ನೆ ಏನ್ ನೋಡೋಣ. ಐ ಹ್ಯಾವ್ ಮೆಟ್ ಡ್ಯಾಶ್ ಒನ್ ಐಡ್ ಮ್ಯಾನ್. ಸೊ ಒಬ್ಬ ಕಣ್ಣಿರುವ ಮನುಷ್ಯನನ್ನ ನಾನು ಮೀಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇರುವಂತದ್ದು. ಮತ್ತೆ ಈ ಒನ್ ಐಡ್ ಮ್ಯಾನ್ ಅನ್ನೋದೇನಿದೆ ಇದನ್ನ ಕನ್ನಡದಲ್ಲಿ ಬರೆದಾಗ ಒನ್ ಅಂತ ಆಗತ್ತೆ. ಒನ್ ಐಡ್. ಏನಪ್ಪಾ ಸರ್ ಕನ್ನಡದಲ್ಲಿ ಬರೀರಿ ಅಂತ ಹೇಳ್ತಾ ಇದಾರೆ ಅಂದ್ರೆ, ಹೇಗೆ ವೊವೆಲ್ ಸೌಂಡ್, ಕಾನ್ಸನೆಂಟ್ ಸೌಂಡ್ ನ ಗುರ್ತು ಮಾಡ್ಕೊಳ್ಳೋದಕ್ಕೆ ಇದು ಒಂದು ಸಿಂಪಲ್ ಸೂತ್ರ. ಓಕೆ, ನೀವು ಎಕ್ಸೆಪ್ಷನ್ಸ್ ಅನ್ನ ಲಿಸ್ಟ್ ಮಾಡ್ಕೊಳ್ಳೋ ಬದಲು ಈ ರೀತಿಯಾಗಿ ಮಾಡಿದ್ರೆ ಬಹಳನೇ ಸುಲಭ ಆಗುತ್ತೆ. ಸೊ ಇದು ವ ಅನ್ನುವ ಬರೋದು ಕಾನ್ಸನೆಂಟ್ ಸೌಂಡಿಗೆ ಬರುತ್ತೆ. ಆಲ್ದೋ ಒನ್ ಐಡ್ ಮ್ಯಾನ್ ಓ ಅನ್ನೋದು ಏನು ವೊವೆಲ್ ಆಗಿದ್ರು ಇದು ಕಾನ್ಸನೆಂಟ್ ಸೌಂಡಿಗೆ ಬರುತ್ತೆ. ಸೊ ಇದು ಐ ಹ್ಯಾವ್ ಮೆಟ್ ಅ ಒನ್ ಐಡ್ ಮ್ಯಾನ್ ಆಗುತ್ತೆ. ರಘುರಾಮ್ ರಾಜನ್ ಅಂತ ಇದ್ರ ವಿಷಯವಾಗಿ ಒಂದು ಸ್ಮಾಲ್ ಸಬ್ ಟಾಪಿಕ್ ಹೇಳ್ತೀನಿ. ರಘುರಾಮ್ ರಾಜನ್ ಅಂತ RBI ಗವರ್ನರ್ ಆಗಿದ್ದಾಗ ಅವರು ಒಂದು ವಿಷಯ ಹೇಳಿದ್ರು, ಒನ್ ಐಡ್ ಮ್ಯಾನ್ ಈಸ್ ಎ ಕಿಂಗ್ ಇನ್ ದ ಕಿಂಗ್ಡಮ್ ಆಫ್ ಬ್ಲೈಂಡ್ಸ್ ಅಂತ. ಓಕೆ, ಒನ್ ಐಡ್ ಮ್ಯಾನ್, ಒಬ್ಬ ಕಣ್ಣಿರುವ ಮನುಷ್ಯ ಬ್ಲೈಂಡ್ಸ್ ಇರುವ ಕಿಂಗ್ಡಮ್ ಅಲ್ಲಿ ಕಿಂಗ್ ಆಗ್ತಾನೆ ಅಂತ. ಅದಕ್ಕೆ ಅವರು ಬಹಳಷ್ಟು ಬ್ಯಾಕ್ಲಾಶ್ ಅನ್ನ ಫೇಸ್ ಮಾಡಿದ್ರು. ಸೊ ದಿಸ್ ಇಸ್ ಜಸ್ಟ್ ಅ ಎಕ್ಸಾಂಪಲ್. ಹೇಗೆ ನೀವು ಆತರ ವಿಕಲಚೇತನರ ಬಗ್ಗೆ ಆ ರೀತಿಯಾಗಿ ಹೇಗೆ ಹೇಳಕ್ ಸಾಧ್ಯ ಅಂತ ಎಲ್ಲ ಅವರು ಅದ್ರ ಬಗ್ಗೆ ಬ್ಯಾಕ್ಲಾಶ್ ಅನ್ನ ಫೇಸ್ ಮಾಡಿದ್ರು. ನೆಕ್ಸ್ಟ್, ಇಟ್ ವಾಸ್ ಡ್ಯಾಶ್ ಅಮೇಸಿಂಗ್ ವ್ಯೂ. ಲೆಟಸ್ ನೀವು ಸ್ಕಂದಗಿರಿ ಟ್ರೆಕ್ ಅನ್ನ ಮಾಡಿರ್ಬೋದು, ನಂದಿ ಹಿಲ್ಸ್ ಮೇಲ್ಗಡೆ ಹೋಗಿ ನೋಡಿದ್ರೆ ಈ ರೀತಿಯಾದಂತಹ ಕ್ಲೌಡ್ಸ್ ನ ಮೇಲೆ ಇರುವಂತಹ ಒಂದು ಭಾಸವಾಗುತ್ತೆ, ನಿಜವಾಗಿಯೂ ಆಗುತ್ತೆ ಕೂಡ. ಸೊ ಅದನ್ನ ನಾವು ಅಮೇಸಿಂಗ್ ವ್ಯೂ ಅಂತ ಹೇಳ್ಬೋದು. ಇಲ್ಲಿ ಮತ್ತೆ ಇದು ವೊವೆಲ್ ಸೌಂಡ್ ಇದೆ, ಅಮೇಸಿಂಗ್ ವ್ಯೂ. ಓಕೆ, ಸೊ ಹಾಗಾಗಿ ಇದರ ಹಿಂದೆ ನಮಗೆ ಎ ಆ್ಯಂಡ್ ದ ಅಲ್ಲಿ ಆ್ಯಂಡ್ ಬರಬೇಕು, ಎ ಮತ್ತು ದ ಅಲ್ಲ. ನನ್ ಆಫ್ ದ ಆರ್ಟಿಕಲ್ಸ್ ಕೂಡ ಅಲ್ಲ. ಓಕೆ, ಮುಂದಿನ ಪ್ರಶ್ನೆ. ಐ ವಾಂಟ್ ಡ್ಯಾಶ್ ಐಸ್ ಕ್ಯೂಬ್. ಒಂದು ಐಸ್ ಕ್ಯೂಬ್ ಇದೆ, ಅದು ನನಗೆ ಬೇಕು. ಸೊ ಐಸ್ ಕ್ಯೂಬ್ ಅನ್ನೋದು ದಿಸ್ ಈಸ್ ಅ ವೊವೆಲ್. ವೊವೆಲ್ ಆದ್ದರಿಂದ ಇದರ ಹಿಂದೆ ನಮಗೆ ಆನ್ ಬರುತ್ತದೆ. ಇದು ಕಾನ್ಸನೆಂಟ್ ಸೌಂಡಾ ಅಂತ ನೋಡ್ಬೇಕು ಅಂದ್ರೆ ನಾನು ಆಗ್ಲೇ ಹೇಳ್ದೆ, ಇದನ್ನ ನೀವು ಕನ್ನಡದಲ್ಲಿ ಬರೆದಾಗ ಇದು ಕೂಡ ವೊವೆಲ್ ಸೌಂಡೇ ಬರ್ತಾ ಇದೆ. ಸೊ ಆನ್ ಐಸ್ ಕ್ಯೂಬ್ ಅನ್ನೋದು ಸರಿಯಾದಂತಹ ಉತ್ತರ. ಯಾವ ರೀತಿಯಾಗಿ ರ್ಯಾಪಿಡ್ ಪೇಸ್ ಅಲ್ಲಿ ನಾವು ಸಾಲ್ವ್ ಮಾಡ್ತಾ ಇದೀವಿ ಅಂದ್ರೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಈ ರೀತಿಯಾಗಿ ಆನ್ಸರ್ ಸಿಗುತ್ತೆ. ಇದನ್ನೇ ನಾವು ಮ್ಯಾರಥಾನ್ ಸೀರೀಸ್ ಅಂತ ಹೇಳ್ತಾ ಇರೋದು. ಮುಂದಿನ ಪ್ರಶ್ನೆ, ಆರೆಂಜಸ್ ಆರ್ ಗ್ರೋನ್ ಇನ್ ನಾಗ್ಪುರ್ ಅಂತ ಹೇಳ್ತಾ ಇದ್ದಾರೆ. ಆರೆಂಜಸ್ ಅನ್ನೋದು ಪ್ಲೂರಲ್ ಇದೆ. ಪ್ಲೂರಲ್ ಇರುವಾಗ ನಿಮ್ಗೆ ಎ ಮತ್ತು ಆನ್ ಎರಡೂ ಬರಲು ಸಾಧ್ಯ
ಇಲ್ಲ. ಓಕೆ, ಬೋತ್ ಕೆನಾಟ್ ಕಮ್ ಬಿಫೋರ್ ಅ ಪ್ಲೂರಲ್ ನೌನ್. ಓಕೆ, ದ ಒಂದೇ ಬರಲು ಸಾಧ್ಯ. ಬಟ್ ಆರೆಂಜಸ್ ಬರೀ ನಾಗ್ಪುರಲ್ಲಿ ಗ್ರೋ ಆಗಿದ್ರೆ ಮಾತ್ರ ಅದನ್ನ ಅದ್ರ ಹಿಂದೆ ದ ಬರ್ಬೋದಾಗಿತ್ತು. ಆರೆಂಜಸ್ ಬೇರೆ ಕಡೆ ಕೂಡ ಗ್ರೋ ಆಗತ್ತೆ. ಓಕೆ, ಸೊ ನಾವು ದ ಅನ್ನೋದನ್ನ ಹೇಳ್ಬೇಕಾದ್ರೆ ತುಂಬಾ ಸ್ಪೆಸಿಫಿಕ್ ಆಗಿರಬೇಕು. ದ ಆರೆಂಜಸ್ ಆರ್ ಗ್ರೋನ್ ಇನ್ ಮ್ಯಾಂಗ್ಳೂರ್, ನಾಗ್ಪುರ್ ಅಂತ ಆಗೋದಿಲ್ಲ. ಸೊ ಇಟ್ ಈಸ್ ನೋ ಆರ್ಟಿಕಲ್ ಇಸ್ ದ ರೈಟ್ ಆನ್ಸರ್. ಈ ರೀತಿಯಾಗಿ ನೀವು ಆರ್ಟಿಕಲ್ ಪ್ರಶ್ನೆಗಳನ್ನ ವಿಂಗಡಣೆಯನ್ನ ಮಾಡಿ ಸಾಲ್ವ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ರೈಟ್. ಸೊ ಜೆಂಡರ್ಸ್ಗೆ ಬರೋಣ. ಜೆಂಡರ್ಸಿನ ಪ್ರಶ್ನೆಗಳು ಬಹಳನೇ ಸುಲಭ. ನಿಮ್ಗೆ 1 or 2 ಜೆಂಡರ್ಸಿನ ಕ್ವೆಶನ್ಸ್ ಆನ್ಸರ್ ಮಾಡಿದ್ರೆ ಈಸಿಯಾಗಿ ನೀವು ಎಲಿಮಿನೇಟ್ ಮಾಡಬಹುದು. ಮೊದಲನೆಯ ಪ್ರಶ್ನೆ, ಸೊ ಔಟ್ ಆಫ್ ದ 4 ಗ್ರೂಪ್ಸ್ ಗಿವನ್, ಸೆಲೆಕ್ಟ್ ದ ಗ್ರೂಪ್ ದಟ್ ಕನ್ಸಿಸ್ಟ್ ಆಫ್ ಆಲ್ ಪ್ಲೂರಲ್ ಫಾರ್ಮ್ಸ್ ಆಫ್ ದ ಮ್ಯಾಸ್ಕುಲೈನ್ ಜೆಂಡರ್. ಓಕೆ, ಸೊ ಮ್ಯಾಸ್ಕುಲೈನ್ ಜೆಂಡರಿನ ಒಂದು ಫೆಮಿನೈನ್ ಜೆಂಡರ್ ಹುಡುಕ್ಬೇಕು. ಮ್ಯಾನ್, ವುಮೆನ್ ಸರಿಯಾಗಿದೆ. ಬಾಯ್, ಗರ್ಲ್ ಸರಿಯಾಗಿದೆ. ಡಾಗ್ ಎಂದು ಪಪ್ಪಿ ಎಲ್ಲ ಬಿಚ್ ಅಂತ ಆಗತ್ತೆ. ಸೊ ಸಿ ಇಸ್ ರಾಂಗ್. ಸಿ ರಾಂಗ್ ಆಗ್ತಿದ್ದಂಗೆ ಗ್ರೂಪ್ ಎ ರಾಂಗ್ ಆಗುತ್ತೆ. ಇದನ್ನ ಎಲಿಮಿನೇಟ್ ಮಾಡಬಹುದು. ಬಿಗೆ ಬರೋಣ. ಬಿ ಲಯನ್, ಲಯನಸ್ ಸರಿಯಾಗಿದೆ. ಟೈಗರಸ್ ಸರಿಯಾಗಿದೆ. ಪಿಕಾಕ್ ಬಂದಾಗ ಪಿ ಹೆನ್ ಆಗುತ್ತೆ. ಓಕೆ, ಸೊ ಗ್ರೂಪ್ ಬಿ ತಪ್ಪಾಗಿದೆ. ಬಿ ತಪ್ಪಾದ ತಕ್ಷಣ ನಮ್ಗೆ ರೈಟ್ ಆನ್ಸರ್ ಆಲ್ರೆಡಿ ಬಂದಾಯ್ತು. ಸೊ ಇಲ್ಲಿ ನೋಡ್ಕೋಬಹುದು ಹೀರೋ, ಹೀರೋಯಿನ್. ಸೊ ಸರಿಯಾದಂತಹ ಉತ್ತರ ಯಾವುದು ಅಂದ್ರೆ ಹೀರೋ, ಹೀರೋಯಿನ್. ಬ್ಯಾಟ್ ಮ್ಯಾನ್, ಬ್ಯಾಟ್ಸ್ ವುಮೆನ್. ಡ್ಯೂಕು, ಡಚಸ್. ಹೇರು, ಹೇರಸ್. ವಿಸರ್ಡು, ವಿಚ್ಚು. ನೆಫ್ಯೂ, ನೀಸ್. ಕೌಂಟು, ಕೌಂಟೆಸ್. ಬ್ಯಾಚುಲರ್, ಸ್ಪಿನ್ಸ್ಟರ್. ಓಕೆ, ಮುಂದಿನ ಪ್ರಶ್ನೆ, ಎಂಪರರ್, ಎಂಪ್ರೆಸ್ ಸರಿಯಾಗಿದೆ. ಮಾಸ್ಟರ್, ಮಿಸ್ಟ್ರೆಸ್ ಸರಿಯಾಗಿದೆ. ಸೊ ಇಲ್ಲಿ ನೀವು ಯಾವುದು ತಪ್ಪಾಗಿದೆ ಅನ್ನೋದನ್ನ ನೀವು ನೋಡ್ತಾ ಇರಬೇಕು, ಕಣ್ಣು ಚುರುಕಾಗಿ ಇಟ್ಕೊಂಡಿರ್ಬೇಕು. ಹೋಸ್ಟ್, ಹೋಸ್ಟೆಸ್ ಸರಿಯಾಗಿದೆ. ವಿಡೋವರ್, ವಿಡೋ ಸರಿಯಾಗಿದೆ. ಕೌಂಟರ್ಗೆ ಕೌಂಟೆಸ್ ಅಂತ ಆಗತ್ತೆ. ಬಟ್ ಇನ್ ಕೇಸ್ ನಿಮ್ಗೆ ಅದು ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಓಕೆ, ಇದು ಗೊತ್ತಿಲ್ಲ ಅಂತಂದ್ರೆ ಪೊಯೆಟ್ಗೆ ಸಾಕಷ್ಟು ಜನ, ಕವಿಗೆ ಕವಯತ್ರಿ ಅಂತ ಹೇಗೆ ಹೇಳ್ತೀವೋ, ಪೊಯೆಟ್ಗೆ ಪೊಯೆಟೆಸ್ ಅಂತ ಆಗತ್ತೆ. Once it is poetess, that would be group B is wrong. ಬಿ ರಾಂಗ್ ಆಗೋತಿದ್ದಂತೆ ಈ ಆಪ್ಷನ್ ನಾವು ಎಲಿಮಿನೇಟ್ ಮಾಡಬಹುದು. ಓಕೆ, ದೆನ್ ಸಿ ಗೆ ಬರೋಣ. ಕಾಕ್, ಹೆನ್ ಸರಿಯಾಗಿದೆ. ಹಾರ್ಸ್, ಮೇರ್. ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್. ಗವರ್ನರ್, ಗವರ್ನೆಸ್ ಸರಿಯಾಗಿದೆ. ಲ್ಯಾಡ್, ಲ್ಯಾಸು. ಕಿಂಗ್ಗೆ ಎಲ್ಲರಿಗೂ ಗೊತ್ತಿರುವಂತದ್ದು ಕ್ವೀನ್ ಆಗ್ಬೇಕು. ಸಿ, ನೀವು ಇದೊಂದನ್ನ ನೋಡಿದ್ರೆ ಇದೆರಡೋ ಆಪ್ಷನ್ ಅನ್ನ ಎಲಿಮಿನೇಟ್ ಮಾಡಬಹುದು, ಯಾವುದೇ ಒಂದು ಗೊಂದಲ ಇಲ್ಲ. ಕಿಂಗ್ ಬಿಕಮ್ಸ್ ಕ್ವೀನ್ ಅಂತ ಗೊತ್ತಿದ್ರೆ ನಿಮ್ಗೆ ಡಿ ನ ತೆಗೆದ್ಬಿಡ್ಬೋದು. ಆಪ್ಷನ್ ಬಿ, ಎ ಅಂಡ್ ಸಿ ಇಸ್ ದ ರೈಟ್ ಆನ್ಸರ್. ಮುಂದೆ ಡೈರೆಕ್ಟ್ ಇಂಡೈರೆಕ್ಟ್ ಪ್ರಶ್ನೆಗಳನ್ನ ನೋಡೋಣ. ಬಹಳನೇ ಇಂಪಾರ್ಟೆಂಟ್, ಬಹಳನೇ ಸುಲಭವಾಗಿ ಸಾಲ್ವ್ ಮಾಡಬಹುದು. ಮೊದಲನೆಯದು ದ ಮೆಕ್ಯಾನಿಕ್. ಮೆಕ್ಯಾನಿಕ್ ಹೇಳ್ತಾ ಇದ್ದಾನೆ ಏನಂತ, ಕಾರಿಗೆ ಸ್ಪೇರ್ ಪಾರ್ಟ್ಸ್ ನಾಳೆ ಸಿಗುತ್ತೆ ಅಂತ. ಅದನ್ನ ಕೇಳಿಬಿಡು, ಹಾ ಇವತ್ತು ಕಾರ್ ಇಲ್ಲೇ ಬಿಟ್ಟು ಹೋಗ್ಬೇಕಾ ಅಂತ ಶಾಕ್ ಆಗಿ ನೋಡ್ತಾ ಇದ್ದಾಳೆ. ದ ಸ್ಪೇರ್ ಪಾರ್ಟ್ಸ್ ವಿಲ್ ಬಿ ಅವೈಲೇಬಲ್ ಟುಮಾರೋ. Mechanic said that. Okay, mechanic said that the spare parts will be ಇರೋದು would be ಆಗುತ್ತೆ. would be available tomorrow ಅಲ್ಲ, the next day ಅಂತ ಆಗ್ಬೇಕು. ಟುಮಾರೋ ಇರೋದನ್ನ ನೀವು ಕ್ಯಾನ್ಸಲ್ ಮಾಡ್ಬಿಡ್ಬೋದು. ಮೆಕ್ಯಾನಿಕ್ said that the spare part would be available next day. Okay, ಸ್ಪೇರ್ಸ್ ಆರ್ ಗೋಯಿಂಗ್ ಟು ಬಿ ಅಲ್ಲ, ವುಡ್ ನಾಟ್ ಬಿ ಅಂತೂ ಖಂಡಿತ ಆಗೋದಿಲ್ಲ. ಸೊ ಆಪ್ಷನ್ ಎ ಸರಿಯಾದಂತಹ ಉತ್ತರ. ಇದು ಯಾವಾಗ ಆಗತ್ತೆ, ಟುಮಾರೋ ಅನ್ನೋದು ಆಗೋದಿಲ್ಲ. ಆರ್ ಗೋಯಿಂಗ್ ಟು ಬಿ ಯಾವಾಗ ಆಗುತ್ತೆ ಅಂದ್ರೆ, ಮೆಕ್ಯಾನಿಕ್ ಸೆಡ್ ದ ಸ್ಪೇರ್ ಪಾರ್ಟ್ಸ್ ಆರ್ ಗೋಯಿಂಗ್ ಟು ಬಿ ಅವೈಲಬಲ್ ಟುಮಾರೋ ಅಂತಿದ್ದಾಗ ಅದು ಹಾಗೆ ಚೇಂಜ್ ಆಗುತ್ತೆ. ಮುಂದಿನ ಪ್ರಶ್ನೆ, ಶೀಲಾ ಹೇಳ್ತಾ ಇದ್ದಾಳೆ ಐ ಹ್ಯಾವ್ ಬಾಟ್ ದ ಬುಕ್. ಶೀಲಾ ಅನ್ನೋಳು ನಾನು ಬುಕ್ ತಂದಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಶೀಲಾ ಸೆಡ್ ದಟ್. ಸೊ ಶೀಲಾ ಅನ್ನೋಳು, ಶೀಲಾ ಸೆಡ್ ದಟ್ ಅವಳು ಹೇಳ್ತಾ ಇದ್ದಾಳೆ. ಶಿ ಅವಳು, ಹ್ಯಾವ್ ಇರೋದ್ರಿಂದ ಪರ್ಫೆಕ್ಟ್ ಟೆನ್ಸ್ ಇರೋದ್ರಿಂದ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ.
ಹ್ಯಾಡ್ ತಂದಿದ್ದೀನಿ. ಶಿ ಹ್ಯಾಡ್ ಬಾಟ್ ದ ಬುಕ್. ಶೀಲಾ ಸೆಡ್ ದಟ್ ಶಿ ಬಾಟ್ ದ ಬುಕ್ ಅಲ್ಲ, ಶಿ ವಾಸ್ ಬಾಟ್ ದ ಬುಕ್ ಅಲ್ಲ, ಶಿ ಹ್ಯಾಸ್ ಬಾಟ್ ದ ಬುಕ್ ಅಲ್ಲ, ಶಿ ಹ್ಯಾಡ್ ಬಾಟ್ ದ ಬುಕ್. ಶೀಲಾ ಸೆಡ್ ದಟ್ ಶಿ ಹ್ಯಾಡ್ ಬಾಟ್ ದ ಬುಕ್ ಇಸ್ ದ ರೈಟ್ ಆನ್ಸರ್. ತುಂಬಾ ಸುಲಭ. ಡೈರೆಕ್ಟ್ ಇಂಡೈರೆಕ್ಟ್ ಪ್ರಶ್ನೆಗಳು ಒಂದ್ಸತಿ ಹಿಡ್ತಾ ಸಿಕ್ಬಿಟ್ರೆ ನಿಮ್ಗೆ ಒಂದಾದ್ಮೇಲೆ ಒಂದು ಬರ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆ. ಶಿ ಸೆಡ್, ಇವಳು ಹೇಳ್ತಾ ಇದ್ದಾಳೆ, ಐ ನೀಡ್ ಸಮ್ ಕೋಲ್ ಇನ್ ದಿಸ್ ಹೌಸ್. ಈ ಮನೆಯಲ್ಲಿ ನನಗೆ ಒಂದ್ ಸ್ವಲ್ಪ ಕೋಲ್ ಬೇಕಾಗಿದೆ. ಈ ಮನೆಯಲ್ಲಿ ನೆನ್ಪಿಟ್ಕೊಳ್ಳಿ, ದಿಸ್ ಹೌಸ್ ಅಂತ ಇದೆ. ಓಕೆ, ಸೊ ಇದನ್ನ ಹೇಗೆ ಸಾಲ್ವ್ ಮಾಡ್ಬೋದು ಅಂದ್ರೆ, ಶಿ ಸೆಡ್ ದಟ್ ಶಿ ನೀಡೆಡ್. ಓಕೆ, ಶಿ ಸೆಡ್ ದಟ್ she need some coal in this house. She needed some coal in that house. ಅವಳಿಗೆ ಸ್ವಲ್ಪ ಕೋಲ್ ಬೇಕಾಗಿದೆ. ನೆನ್ಪಿಟ್ಕೊಳ್ಳಿ, ದಿಸ್ ಹೌಸ್ ಇರೋದು ದಟ್ ಹೌಸ್ ಆಗುತ್ತೆ. ಯಾಕಂದ್ರೆ ನಾವು ಆ ಮನೆಯಲ್ಲಿ ಇಂಡೈರೆಕ್ಟ್ ಸ್ಪೀಚ್, ಅವಳು ಈ ಮನೆಯಲ್ಲಿ ಅಂತ ಹೇಳಿರೋದ್ರಿಂದ ನಾವು ಆ ಮನೆಯಲ್ಲಿ ಅಂತ ಹೇಳ್ತಾ ಇರೋದು. ಓಕೆ, ಶಿ ಸೆಡ್ ದಟ್ ಶಿ ಹ್ಯಾಡ್ ನೀಡೆಡ್ ಅಲ್ಲ. ಐ ಹ್ಯಾವ್ ಅ ನೀಡ್ ಫಾರ್ ಸಮ್ ಕೋಲ್ ಅಂತಿದ್ದಾಗ ಶಿ ಹ್ಯಾಡ್ ಅ ನೀಡ್. She said that she needs some coal in that house. She needed. ನೀಡ್ ಇರೋದು ಪಾಸ್ಟ್ ಟೆನ್ಸ್ ಆಗುತ್ತೆ. ಯಾಕಂದ್ರೆ ನಾವು ಅದಾದ್ಮೇಲೆ ನಾವು ಇಂಡೈರೆಕ್ಟ್ ಆಗಿ ಇನ್ನೊಬ್ಬರಿಗೆ ರಿಪೋರ್ಟ್ ಮಾಡ್ತಾ ಇರೋದು. ಅವಳು ಹೇಳ್ಬೇಕಾದ್ರೆ ಅವಳು ಅದನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನನಗೆ ಇವಾಗ ಬೇಕು ಅಂತ ಹೇಳಿದಾಳೆ. ನಾವು ಇಂಡೈರೆಕ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಅದು ಆಕ್ಟ್ ಆಗೋಗಿದೆ, ಸೊ ಅದು ಪಾಸ್ಟ್ ಟೆನ್ಸ್ ಗೆ ಹೋಗುತ್ತೆ. ರೈಟ್. ಸೊ ಇದರೊಂದಿಗೆ ಈ ಮ್ಯಾರಥಾನ್ ಸೀರೀಸ್ ನ ಡೇ 5 ಅನ್ನ ಕಂಪ್ಲೀಟ್ ಮಾಡಿದೀವಿ. ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ಸಪೋರ್ಟ್ ಹೀಗೆ ಎಲ್ಲಿದೆ ನಿಮ್ದು.